ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರ ಮತ್ತೆ ಜೋರು ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಕೂಡ ಡಿಕೆ ಬ್ರದರ್ಸ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ವರಿಷ್ಠರನ್ನ ಮೀಟ್ ಆಗ್ತಾ ಇದ್ದಾರೆ. ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂಥೇಳಿ ಅದೇ ಡಿಕೆ ಬ್ರದರ್ಸ್ ಕ್ಲಾರಿಟಿ ಕೂಡ ಕೊಡ್ತಾ ಇದ್ದಾರೆ. ದೆಹಲಿಯಲ್ಲಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಳೆದ 2 ದಿನಗಳಿಂದ ದೆಹಲಿಯಲ್ಲಿಯೇ ಬೀಡು ಬಿಟ್ಟಿದ್ರು ಡಿಕೆ ಶಿವಕುಮಾರ್. ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ಬಳಿ ಒತ್ತಡವನ್ನ ಹೇರಿದ್ರು ಡಿಕೆ ಬ್ರದರ್ಸ್ ಅನ್ನುವಂತಹ ಚರ್ಚೆ ಇತ್ತು. ಶೀಘ್ರದಲ್ಲಿಯೇ ಕುರ್ಚಿ ಕದನ ಇತ್ಯರ್ಥಪಡಿಸುವಂತೆ ಬಿಗಿಪಟ್ಟನ್ನ ಹಿಡಿದಿದ್ರಂತೆ ಡಿಕೆ ಶಿವಕುಮಾರ್. ಡಿಕೆ ಬ್ರದರ್ಸ್ಗೆ ಹೈಕಮಾಂಡ್ನಿಂದಲೂ ಕೂಡ ಸೂಕ್ತ ಭರವಸೆ ಸಿಕ್ಕಿದೆ. ಮೇ ಅಂತ್ಯದ ಒಳಗೆ ಬಹುತೇಕ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿಯೇ ಡಿಕೆ ಸುರೇಶು, ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಕೂತ್ಕೊಂಡು ಒಂದು ಕಡೆ ಕೆ.ಸಿ. ವೇಣುಗೋಪಾಲು, ಮತ್ತೊಂದು ಕಡೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ತಮ್ಮ ಪಾಲಿನ ಹಕ್ಕನ್ನು ಕೇಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇಷ್ಟು ದಿನ ಕಾದಿದ್ದೆ ಸಾಕಾಗಿದೆ, ಇನ್ನೆರಡು ವರ್ಷ ಇದೆ, ಈಗಲಾದರೂ ಅವಕಾಶ ಮಾಡಿಕೊಡಿ, ಇಲ್ಲ ಅಂದರೆ ಮುಂದಾಗೋ ಬೆಳವಣಿಗೆಗಳಿಗೆ ನಾನು ಹೊಣೆಯಲ್ಲ ಅನ್ನುವಂತಹ ಮಾತುಗಳನ್ನೆಲ್ಲ ತುಂಬ ಸ್ಟ್ರಿಕ್ಟಾಗಿಯೇ ಡಿಕೆ ಶಿವಕುಮಾರ್ ಆಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ಮೇಲೆ ACC ಅಧ್ಯಕ್ಷರು ಕೆ.ಸಿ. ವೇಣುಗೋಪಾಲ್ ಅವರು ಎಲ್ಲರೂ ಕೂಡ ಸಮಾಧಾನ ಮಾಡಿ ನಾವು ಸದ್ಯಕ್ಕೆ ಇತ್ಯರ್ಥ ಮಾಡ್ತೀವಿ, 28ನೇ ತಾರೀಕು ರಾಹುಲ್ ಗಾಂಧಿ ದೆಹಲಿಗೆ ಬರ್ತಾರೆ, ಆಗ ಮತ್ತೊಮ್ಮೆ ಕರೆಸ್ತೀವಿ, CM ಅನ್ನು ಕೂಡ ಕರೆಸ್ತೀವಿ, ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ ಅನ್ನುವಂತಹ ಅಭಯವನ್ನು ಕೊಟ್ಟಿದ್ದಾರಂತೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಂತರ ಸ್ವತಃ DCM ಡಿಕೆ ಶಿವಕುಮಾರ್ ಅವರೇ ಮಾತನಾಡಿದರು. ರಾಜ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನುವಂತಹ ಮಾತನ್ನು ಡಿಕೆ ಶಿವಕುಮಾರ್ ಅವರೇ ಆಡಿದ್ದಾರೆ. ದೆಹಲಿಯಲ್ಲಿಯೇ DCM ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಪಷ್ಟನೆ ಇದು. ಎಲ್ಲ ನಾನು PCC ಪ್ರೆಸಿಡೆಂಟ್, ಅವ್ರು ACC ಪ್ರೆಸಿಡೆಂಟು, ಅವ್ರು ನಾನು ಭೇಟಿ ಮಾಡೋದು, ನಮ್ಮ ಪಾರ್ಟಿ ಲೀಡರ್ಗಳು ಭೇಟಿ ಮಾಡೋದು, ಇನ್ನು ಯಾರು ಅದನ್ನು ನಾನು ಮಾಡ್ತಾ ಇದ್ದೆ, ಇನ್ಯಾರು ಮಾಡ್ತಾರೆ ಇಲ್ಬೇಕು ಅಲ್ಲ ಸರ್. ಈಗ ನನ್ನ ತಮಿಳ್ನಾಡು ಕಳಿಸಿದ್ರು, ಇದಕ್ಕೆ ಅಸ್ಸಾಂ ಕಳಿಸಿದ್ರು, ಕೇರಳ ಕಳಿಸಿದ್ರು, ನಮ್ಮ ಸ್ಟೇಟ್ ಎಲೆಕ್ಷನ್ ನಡೀತು. ಇವೆಲ್ಲ ಅವ್ರಿಗೆಲ್ಲ ಹೇಳಬೇಕಲ್ಲ ಏನೇನಾಯಿತು ಅಂತ. ಈಗ ತಮಿಳ್ನಾಡಿಗೆ ಹೋಗಿ ನಾನು ಮ್ಯಾನಿಫೆಸ್ಟೋ ರಿಲೀಸ್ ಮಾಡೋಕ್ಕೆ ಹೇಳಿದ್ರು. ಅಲ್ಲಿ ಹೋಗಿ ಕಂಪ್ಲೀಟ್ ಕ್ಯಾಂಪೇನಿಂಗ್, ರಾಹುಲ್ ಗಾಂಧಿ ಕ್ಯಾಂಪೇನಲ್ಲೂ ನಾನಿದ್ದೆ, ಇವರು ಸ್ಟಾಲಿನ್ ಅವ್ರ ಜೊತೆ ಕ್ಯಾಂಪೇನಿಂಗಲ್ಲೂ ಇದ್ದೆ, ಕೇರಳಲ್ಲೂ ಅಷ್ಟೇ ಕ್ಯಾಂಪೇನಿಂಗ್ಗಳೆಲ್ಲ ಇದ್ದೆ ನಾನು. ಇಲ್ಲೂ ಕೂಡ ಅಸ್ಸಾಮಲ್ಲೂ ಇದ್ದೆ. ಈಗ ತಿರ್ಗಿ ಅಸ್ಸಾಂ ಕೊನೆ ದಿನ ಒಂದಿನ ಹೋಗ್ಬೇಕಾಗ್ತದೆ. ಇವೆಲ್ಲ ನನ್ನ ಡ್ಯೂಟಿ ಏನಾದಮೇಲೆ ನಾನು ನಮ್ಮ ಕನ್ಸರ್ನ್ಡ್ ಆಫೀಸ್ ಬೇರರ್ಸ್ಗೆ ಆಮೇಲೆ ಪ್ರೆಸಿಡೆಂಟ್ಗೆ ನಾನು ಬ್ರೀಫ್ ಮಾಡಿಲ್ಲ ಅಂದರೆ ಇನ್ಯಾರು ಬ್ರೀಫ್ ಮಾಡ್ತಾರೆ. ಒಬ್ಬ ಸೀನಿಯರ್ ಅಬ್ಸರ್ವರ್ ಆಗಿ ಏನೇನಿದೆ ಅಂತೇಳಿ ನಮ್ಮವರೆಲ್ಲ ಭಾಳ ಕಾನ್ಫಿಡೆಂಟ್ ಇದಾಗಿದ್ದಾರೆ. ಅಸ್ಸಾಂ ಅಂತೂ ಕೂಡ ಭಾಳ ಕಾನ್ಫಿಡೆಂಟ್ ಆಗಿದ್ದಾರೆ, ತಮಿಳ್ನಾಡು ಕಾನ್ಫಿಡೆಂಟ್ ಆಗಿದ್ದಾರೆ, ಕೇರಳ ಕಾನ್ಫಿಡೆಂಟ್ ಆಗಿದ್ದಾರೆ, ಅವೆಲ್ಲ ಕಾನ್ಫಿಡೆಂಟ್ ಆಗಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಏನಿಲ್ಲ, ಎರಡೂ ಗೆಲ್ತೀವಿ, ಚರ್ಚೆ ಏನಿಲ್ಲ.